ನಮಸ್ಕಾರ ಸ್ನೇಹಿತರೆ, ಕನ್ನಡ ಕದಂಬ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮಹಾಭಾರತದ ಕಥೆಗಳ ಬದಲಾಗಿ ಅದರಲ್ಲಿನ ಕೆಲ ಪ್ರಮುಖ ಪಾತ್ರಗಳ ಬಗ್ಗೆ ಹಾಗೂ ಆ ಪಾತ್ರಗಳು ನಮ್ಮ ಬದುಕಿಗೆ ಅದೆಷ್ಟು ಹತ್ರ ಅನ್ನೋದರ ಬಗ್ಗೆ ನೋಡೋಣ. ಈ ಮಹಾಭಾರತ ಅನ್ನೋ ಅದ್ಭುತ ಕಾವ್ಯವನ್ನು ಬರೆದಿರೋರು ವ್ಯಾಸ ಮಹರ್ಷಿಗಳು. ಅದೆಷ್ಟೋ ಸಾವಿರ ವರ್ಷಗಳ ಹಿಂದೆ ಬರೆದ ಆ ಸನ್ನಿವೇಶ ಇವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ ಹಲವಾರು ಸನ್ನಿವೇಶಗಳನ್ನು ಹೋಲುತ್ತೆ. ಅಂತಹ ಅದ್ಭುತ ಕೃತಿಗಳನ್ನು ಪುರಾಣದ ರೂಪದಲ್ಲಿ ನಮ್ಮ ಮುಂದಿರಿಸಿ ನಮ್ಮ ಜೀವನ ಶೈಲಿಯನ್ನು ಉತ್ತಮಗೊಳಿಸ್ಕೊಳ್ಳೋದಕ್ಕೆ ಸಹಾಯವಾಗುವಂತೆ ಮಾಡೋ ಕೆಲಸ ನಮ್ಮ ಋಷಿ ಮುನಿಗಳಿಂದ ಮಾತ್ರ ಸಾಧ್ಯ. ಇನ್ನು ಮಹಾಭಾರತದ ವಿಚಾರಕ್ಕೆ ಬರೋದಾದರೆ ಒಂದು ವಿಷಯನ ನಾವು ಗಮನಿಸಬೇಕು. ಮಹಾಭಾರತದಲ್ಲಿ ಯಾವ ಪಾತ್ರಗಳಿಗೂ ಅದನ್ನು ಬರೆದಿರೋ ವ್ಯಾಸರು ಇವನು ಹೀಗೆ ಇವನು ಕೆಟ್ಟವನು ಅಂತ ಮುದ್ರೆ ಹಾಕಿ ಎಲ್ಲೂ ಹೇಳಲಿಲ್ಲ. ವಿವರವಾಗಿ ಅಲ್ಲಿರೋ ದೃಷ್ಟಾಂತವನ್ನು ವಿವರಿಸ್ತಾ ಪ್ರತಿ ಪಾತ್ರಕ್ಕೂ ಅಷ್ಟೇ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ನಾವಿಲ್ಲಿ ಮಹಾಭಾರತ ಅನ್ನೋದು ನಿಜವಾಗಿ ನಡೆದಿತ್ತಾ ಅಥವಾ ಕೇವಲ ಕವಿ ಕಲ್ಪನೆನ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಜ ಅಂದ್ಕೊಳ್ಳೋರು ನಿಜ ಅಂದ್ಕೊಳ್ಳಿ, ಕೇವಲ ಕತೆ ಅಷ್ಟೇ ಅಂತ ಅಂದ್ಕೊಳ್ಳೋರು ಹಾಗೆ ಅಂದ್ಕೋಬೋದು. ಇದರಿಂದ ನಮ್ಮ ವಿಡಿಯೋಗೆ ಯಾವುದೇ ಸಮಸ್ಯೆ ಇಲ್ಲ. ಈ ವಿಡಿಯೋನ ಎರಡೂ ರೀತಿ ಮನಸ್ಥಿತಿ ಇರೋರು ಕೂಡ ನೋಡ್ಬೋದು. ಸಂಪೂರ್ಣ ಮಹಾಭಾರತದಲ್ಲಿ ಕೌರವ ಪಾಂಡವರಷ್ಟೇ ಅಲ್ಲದೆ ಬೇಕಾದಷ್ಟು ಪಾತ್ರಗಳು, ಬೇಕಾದಷ್ಟು ವ್ಯಕ್ತಿತ್ವಗಳಿದೆ. ಈ ವಿಡಿಯೋದಲ್ಲಿ ಕೇವಲ 3 ಪಾತ್ರಗಳ ಬಗ್ಗೆ ನೋಡೋಣ. ಎಲ್ಲವನ್ನ ಹೇಳೋದಕ್ಕೆ ಈ ವಿಡಿಯೋದಲ್ಲಿ ಜಾಗ ಸಾಕಾಗೋದಿಲ್ಲ. ನಿಮಗೆ ನೆಕ್ಸ್ಟ್ ಯಾವ ಪಾತ್ರದ ಬಗ್ಗೆ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮೊದಲನೇದಾಗಿ ಕುಂತಿ, ಪಾಂಡುರಾಜನ ಹಿರಿಯ ಹೆಂಡತಿ. ಪಾಂಡವರಲ್ಲಿ ಧರ್ಮರಾಯ, ಭೀಮ, ಅರ್ಜುನರ ತಾಯಿ. ಆಕೆ ಸಣ್ಣವಳಿದ್ದಾಗಲೇ ಆಕೆಗೆ ಋಷಿಗಳಿಂದ ಒಂದು ಅಮೂಲ್ಯವಾಗಿರೋ ವರ ಸಿಗುತ್ತೆ. ಅದೇನೆಂದರೆ ಆಕೆ ಆ ವರದಿಂದ 5 ಬಗೆಯ ದೇವತೆಗಳನ್ನು ಪ್ರಾರ್ಥಿಸಿ ಆ ದೇವತೆಗಳ ಅಂಶದಿಂದ ಕೂಡಿದ 5 ಜನ ಮಕ್ಕಳನ್ನು ವರವಾಗಿ ಪಡೆಯಬಹುದಾಗಿರುತ್ತೆ. ಆ ವರ ಸಿಗೋವಾಗ ಆಕೆಯದ್ದು ಸಣ್ಣ ವಯಸ್ಸು. ಯಾವುದನ್ನು ಸುಲಭವಾಗಿ ನಂಬದ, ಮುಂದಿನ ಪರಿಣಾಮಗಳ ಬಗ್ಗೆ ಎಳ್ಳಷ್ಟು ಯೋಚನೆಗಳಿಲ್ಲದಿರೋ ಹುಡುಗಾಟದ ವಯಸ್ಸು. ಮಹರ್ಷಿಗಳ ವರನ ಪರೀಕ್ಷೆ ಮಾಡೋ ಕುತೂಹಲ ಆಕೆಯಲ್ಲಿ ಜೋರಾಗುತ್ತೆ. ಹೀಗೆ ಜೋರಾದ ಕುತೂಹಲ ನಿಯಂತ್ರಣವಿಲ್ಲದೆ ಇರೋ ಆಕೆಯ ಮನಸ್ಸನ್ನು ಆ ವರವನ್ನು ಪರೀಕ್ಷೆ ಮಾಡುವಂತೆ ಪ್ರೋತ್ಸಾಹಿಸುತ್ತೆ. ಹೀಗಾಗಿ ಆಕೆ ಪರೀಕ್ಷೆ ಮಾಡೋ ಉದ್ದೇಶದಿಂದ ಮಹರ್ಷಿಗಳು ಹೇಳಿಕೊಟ್ಟ ಸೂರ್ಯ ಮಂತ್ರದ ಉಪಾಸನೆ ಮಾಡ್ತಾಳೆ. ಆ ಮಂತ್ರದ ಕಾರಣದಿಂದಾಗಿ ಕವಚ ಕುಂಡಲಧಾರಿಯಾದ ಕರ್ಣನ ಜನನವಾಗುತ್ತೆ. ಆಗ ಅವಳಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ವಿವಾಹವಾಗದೇ ಇರೋ ತಾನು ಆ ಮಗುವನ್ನು ಹೇಗೆ ನೋಡ್ಕೊಳ್ಳಿ, ಈ ಸಮಾಜ ತನ್ನನ್ನು ಕೇಳೋ ಪ್ರಶ್ನೆಗಳಿಗೆ ತಾನು ಏನಂತ ಉತ್ತರ ಕೊಡಲಿ ಅಂತ ಗಾಬರಿಗೊಳ್ತಾಳೆ. ಕೊನೆಗೂ ಯೋಚನೆ ಮಾಡಿ ಆ ಮಗುವನ್ನು ಹರಿಯೋ ನದಿಯಲ್ಲಿ ತೆಪ್ಪದ ಮೇಲಿರಿಸಿ ತೇಲ್ಬಿಡೋ ನಿರ್ಧಾರ ಮಾಡಿ ಹಾಗೆ ಮಾಡ್ತಾಳೆ. ಹೀಗೆ ರಾಜ್ಕುಮಾರನಾಗಿ ಬೆಳಿಬೇಕಾದ ಆ ಮಗು ಆಕೆಯ ಒಂದು ತಪ್ಪಿನಿಂದ ಸಾರಥಿಯ ಮಗನಾಗಿ ಬೆಳಿಬೇಕಾಯಿತು. ತನ್ನ ಜೀವನದಲ್ಲಿ ಅದೆಷ್ಟೋ ಕಷ್ಟಗಳನ್ನು ಅನುಭವಿಸ್ಬೇಕಾಯಿತು. ಗೆಳೆಯರೇ, ನಮ್ಮ ಮನಸ್ಸುಗಳು ಹಾಗೆ. ಯಾವುದೋ ಪರಿಸ್ಥಿತಿ ಕಾರಣಕ್ಕೆ ಸಿಕ್ಕು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಮಾಡೋ ತಪ್ಪುಗಳು, ನಮ್ಮ ದುಡುಕು ನಿರ್ಧಾರಗಳು ನಮ್ಮ ಮೇಲೂ ನಮ್ಮವರ ಮೇಲೂ ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ. ಅಂತಹ ಕಹಿ ಘಟನೆಗಳು, ಅದರಿಂದಾದ ಪರಿಣಾಮಗಳು ಎಂದಿಗೂ ಮಾಸದ ಗಾಯಗಳಾಗಿ ಮಾಡಿ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿದುಕೊಂಡು ಬಿಡುತ್ತೆ. ಧೃತರಾಷ್ಟ್ರ, ಪಾಂಡುರಾಜನ ಅಣ್ಣ. ದುರ್ಯೋಧನ, ದುಶ್ಯಾಸನ ಮುಂತಾದ 100 ಜನ ಕೌರವರ ತಂದೆ. ಈತ ಹುಟ್ಟು ಕುರುಡ. ಮಹಾಭಾರತವನ್ನು ಬರೆದ ವ್ಯಾಸ ಮಹರ್ಷಿಗಳು ಇಲ್ಲಿ ಕುರುಡ ಅನ್ನೋ ಪದನ ದ್ವಂದ್ವಾರ್ಥ ಬರೋ ಥರ ಬರೆದಿರ್ಬೋದು. ಮಕ್ಕಳು ಅನ್ನೋ ಮಮಕಾರನ ಅತಿಯಾಗಿ ಹೊಂದಿದ್ದ ಧೃತರಾಷ್ಟ್ರ ತನ್ನ ಮಕ್ಕಳ ದುರ್ವರ್ತನೆಯನ್ನು ಚಿಕ್ಕಂದ್ರಿಂದಲೇ ತಿದ್ದಿ ಬುದ್ಧಿ ಹೇಳಿ ಅವರನ್ನು ಸರಿದಾರಿಗೆ ತರೋ ಪ್ರಯತ್ನ ಮಾಡಿದರೆ ಮುಂದೆ ಅವರು ಅಧರ್ಮಿಗಳಾಗಿ ತಮ್ಮ ಅಣ್ಣ ತಮ್ಮದಿರಿಗೆ ದ್ರೋಹ ಮಾಡೋ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ. ತನ್ನ ಮಕ್ಕಳ ಅಂಥ ವರ್ತನೆ ನೋಡದೇ ಇದ್ದ ಕಾರಣಕ್ಕೆ ಆತ ಕುರುಡನೋ ಅಥವಾ ತನಗೆ ಸಿಗದೆ ಇರೋ ರಾಜ್ಯ ತನ್ನ ತಮ್ಮನ ಮಕ್ಕಳ ಪಾಲಾಗುತ್ತೆ ಅನ್ನೋ ಅಸೂಯೆ ಆತನ ಕುರುಡುತನಕ್ಕೆ ಕಾರಣವಾಗಿತ್ತೋ ಯಾರಿಗೊತ್ತು. ನಮ್ಮ ಬದುಕಿನಲ್ಲೂ ಬಹಳಷ್ಟು ಬಾರಿ ನಮ್ಮವರ ತಪ್ಪುಗಳು ಗೊತ್ತಿದ್ರೂ ಸಹ ನಾವುಗಳು ಧೃತರಾಷ್ಟ್ರರಂತೆ ಜಾಣ ಕುರುಡು ಪ್ರದರ್ಶನ ಮಾಡಬೇಕಾದ ಸಂದರ್ಭ ಬರುತ್ತೆ. ಹಾಗೆ ನಾವು ಅಂಥ ಕೆಲಸಕ್ಕೆ ಮುಂದಾದರೆ ಅದು ಖಂಡಿತ ಒಳ್ಳೆಯದಾಗಿರೋದಿಲ್ಲ. ಮುಂದೆ ನಾವು ತೆಗೆದುಕೊಂಡ ನಿರ್ಧಾರ ಇನ್ಯಾವುದೋ ಅನರ್ಥಕ್ಕೆ ಕಾರಣವಾದರೂ ಆಗ್ಬೋದು. ಇದಕ್ಕೆ ಈ ಧೃತರಾಷ್ಟ್ರನ ಪಾತ್ರ ಸ್ಪಷ್ಟ ಉದಾಹರಣೆ. ಗಾಂಧಾರಿ, ಗಾಂಧಾರ ದೇಶದ ರಾಜಕುಮಾರಿ, ಧೃತರಾಷ್ಟ್ರನ ಹೆಂಡತಿ, ಶಕುನಿಯ ತಂಗಿ. ಈಕೆಯದ್ದು ಮಹಾಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರ. ಆಕೆ ಕುರುಡಿ ಅಲ್ಲ, ಆದರೆ ಧೃತರಾಷ್ಟ್ರನ ಮದುವೆ ಆದಮೇಲೆ
ತನ್ನ ಗಂಡನಿಗೆ ಕಾಣಿಸ್ದೇ ಇರೋ ಪ್ರಪಂಚ ತನಗೂ ಬೇಡ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಲು ಅಂತ ಹೇಳ್ತಾರೆ. ಅಥವಾ ಎಲ್ಲನೂ ಗೊತ್ತಿದ್ದು ಕುರುಡನಿಗೆ ಕೊಟ್ಟು ಮದುವೆ ಮಾಡಿದ್ರು ಅನ್ನೋ ನೋವಿಗೆ ಕಟ್ಕೊಂಡ್ಲು ಅಂತಾನೂ ಹೇಳ್ತಾರೆ. ಆದರೆ ತನ್ನ ಮಕ್ಕಳಿಗೆ ಆಕೆ ಕಲಿಸಿದ್ ಕೂಡ ಅದನ್ನೇ. ಆಕೆ ಗರ್ಭ ಧರಿಸಿ 2 ವರ್ಷಗಳು ಕಳೆದ್ರೂ ಕೂಡ ಹೆರಿಗೆ ಆಗೋ ಯಾವ ಸೂಚನೆಗಳು ಕಾಣಿಸೋದಿಲ್ಲ. ಆದರೆ ತನ್ನ ಗಂಡನ ತಮ್ಮನ ಹೆಂಡತಿ ಕುಂತಿ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಈ ವಿಷಯ ತಿಳಿದ ಗಾಂಧಾರಿಗೆ ತಡೆಯೋದಕ್ಕೆ ಸಾಧ್ಯವಾಗದೇ ಇರುವಷ್ಟು ಅಸೂಯೆ ಉಂಟಾಗುತ್ತೆ. ಅದೇ ಅಸೂಯೆಯಿಂದ ತನ್ನ ಹೊಟ್ಟೆ ಮೇಲೆ ಬಲವಾಗಿ ಗುದ್ದುಕೋತಾಳೆ. ಇದರಿಂದ ಆಕೆಗೆ ಗರ್ಭಪಾತವಾಗಿ ಮಾಂಸದ ಮುದ್ದೆಗೆ ಜನ್ಮ ನೀಡ್ತಾಳೆ. ಆ ಮಾಂಸದ ಮುದ್ದೆಯನ್ನು ನೋಡಿದ ಆಕೆ ಕ್ರೋಧ ತುಂಬಿದ ನೋವಿನಿಂದ ಅದನ್ನೆತ್ತಿ ಬಿಸಾಕ್ತಾಳೆ. ಆ ಮಾಂಸದ ಮುದ್ದೆ ಒಡೆದು 100 ತುಂಡುಗಳಾಗುತ್ತೆ. ನಂತರ ಒಬ್ಬ ತಪಸ್ವಿಗಳ ಶಕ್ತಿಯಿಂದ ಆ ತುಂಡು 100 ಜನ ಕೌರವರಾಗಿ ಪ್ರಾಣ ಪಡೆದುಕೊತಾರೆ. ಅಸೂಯೆ ಕ್ರೋಧ ತುಂಬಿದ ಪರಿಸ್ಥಿತಿಯಲ್ಲಿದ್ದ ತಾಯಿಗೆ ಹುಟ್ಟಿದ ಮಕ್ಕಳು ತಂದೆ ತಾಯಿಯಿಂದ ಯಾವುದೇ ಸಂಸ್ಕಾರ ಪಡೆದೇ ಇರೋ ಮಕ್ಕಳು ಅದು ಹೇಗೆ ತಾನೇ ಒಳ್ಳೆಯವರಾಗೋದಕ್ಕೆ ಸಾಧ್ಯ? ತನ್ನಲ್ಲಿನ ಅಸೂಯೆಯನ್ನು, ತಮಗೆ ಸಿಗದೇ ಇರೋ ರಾಜ್ಯದ ಮೇಲಿನ ಮೋಹವನ್ನು ತನ್ನ ಮಕ್ಕಳಲ್ಲಿ ತುಂಬಿ ಬೆಳೆಸ್ತಾಳೆ. ಬಾಲ್ಯದಲ್ಲೇ ಪಾಂಡವರ ಮೇಲಿನ ಪೈಪೋಟಿಯಲ್ಲಿ ತನ್ನ ಮಕ್ಕಳನ್ನು ಬೆಳೆಸ್ತಾಳೆ. ತನ್ನ ಮಕ್ಕಳು ಪಾಂಡವರ ಮೇಲೆ ಕತ್ತಿ ಮಸಿಯೋದನ್ನು ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ಕುರುಡಾಗಿರ್ತಾಳೆ. ಕೊನೆಗೆ ಕುರುಕ್ಷೇತ್ರ ಯುದ್ಧಕ್ಕಿಂತ ಮುಂಚೆ ಸಂಧಾನಕ್ಕಾಗಿ ಶ್ರೀಕೃಷ್ಣ ತನ್ನ ಅರಮನೆಗೆ ಬಂದು ಮಕ್ಕಳಿಗೆ ಬುದ್ಧಿ ಹೇಳುವಂತೆ ಕೇಳಿಕೊಂಡ್ರು ಆಕೆ ಅದನ್ನು ಕೇಳಿಸ್ಕೊಳ್ದೇ ಇರೋ ಥರ ಸುಮ್ಮನೆ ಕೂತಿರ್ತಾಳೆ. ಕೊನೆಗೂ ಯುದ್ಧ ಮುಗಿದು ತನ್ನ ಮಕ್ಕಳನ್ನೆಲ್ಲ ಕಳೆದುಕೊಂಡ ಆಕೆ ಆಗಲೂ ತನ್ನ 100 ಜನ ಮಕ್ಕಳು ಸತ್ರು ಅನ್ನೋ ದುಃಖಕ್ಕಿಂತ ಕುಂತಿಯ ಯಾವೊಬ್ಬ ಮಗನೂ ಸಾಯ್ಲಿಲ್ವಲ್ಲ ಅನ್ನೋ ಅಸೂಯೆಯಿಂದಾನೇ ಕ್ರೋಧಗೊಂಡು ಎಲ್ಲದಕ್ಕೂ ಕೃಷ್ಣನೇ ಕಾರಣ ಅಂತ ನಿನ್ನ ಕಣ್ಣೆದುರೇ ನಿನ್ನ ಪರಿವಾರ ಜಗಳವಾಡ್ಕೊಂಡು ನಾಶವಾಗಲಿ ಅನ್ನೋ ಶಾಪ ನೀಡ್ತಾಳೆ. ನಮ್ಮ ತಪ್ಪು ಏನು ಅಂತ ನಮಗೆ ಗೊತ್ತಿದ್ರೂ ಅದನ್ನು ಒಪ್ಕೊಳ್ಳೋದಕ್ಕೆ, ತಿದ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ಸಿದ್ಧ ಇರೋದಿಲ್ಲ. ಅದಕ್ಕೆ ಸಾವಿರಾರು ಕುಂಟು ನೆಪಗಳನ್ನು ಕಾರಣ ಮಾಡಿಕೊಂಡು ಅದರಿಂದ ನಮ್ಮ ಮನಸ್ಸನ್ನು ನಾವೇ ಬಲವಂತವಾಗಿ ಸುಮ್ಮನಿರ್ಸ್ಕೊತೀವಿ. 100 ಕೊಲೆ ಮಾಡಿದ ಪಾಪಿ ಆದರೂ ಅವನಿಗೆ ತಾನು ಮಾಡಿದ್ದೇ ಸರಿ ಅನ್ನೋ ಮನಸ್ಥಿತಿ ಇರುತ್ತೆ. ಅವನ ಪ್ರಕಾರ ಅದಕ್ಕೆ ಸರಿ ಅನಿಸುವಂಥ ಕಾರಣಗಳನ್ನು ಕೂಡ ಅವನ ಮನಸ್ಸು ಸಿದ್ಧವಾಗೇ ಇಟ್ಕೊಂಡಿರುತ್ತೆ. ಅದೇ ಸರಿ, ನಂದೇನೂ ತಪ್ಪಿಲ್ಲ ಅನ್ನೋ ಭ್ರಮೆ ಮಾಯೆಯಲ್ಲೇ ಆತ ಬದುಕಿಬಿಡ್ತಾನೆ. ಹೀಗೆ ನಮ್ಮೊಳಗಡೆ ಎಲ್ಲನೂ ಇದೆ. ಕೆಲವೊಮ್ಮೆ ಕುಂತಿ ಥರ, ಮತ್ತೊಮ್ಮೆ ಧೃತರಾಷ್ಟ್ರ ಗಾಂಧಾರಿ ಥರ ನಾವು ವರ್ತನೆ ಮಾಡ್ತೀವಿ. ಬುದ್ಧಿ ಹೇಳೋಕೆ ಬಂದ ಕೃಷ್ಣನಂಥವರನ್ನು ನಾವು ಮಾತು ಕೇಳದೆ ವಾಪಸ್ ಕಳಿಸ್ಬಿಡ್ತೀವಿ. ಆಮೇಲೆ ದೇವರೇ ಎಲ್ಲನೂ ನಿನ್ನಿಂದಲೇ ಆಯಿತು ಅಂತ ಆ ದೇವರ ಮೇಲೆ ಹಾಕ್ಬಿಟ್ಟು ಶಾಪ ಹಾಕ್ತೀವಿ. ಇದು ಪ್ರತಿಯೊಬ್ಬ ಮನುಷ್ಯನ ಸಹಜ ಗುಣ. ಹೀಗೆ ಇಂಥ ಪ್ರತಿ ಗುಣಗಳನ್ನು, ವ್ಯಕ್ತಿತ್ವಗಳನ್ನು ಮಹಾಭಾರತದಲ್ಲಿ ವ್ಯಾಸರು ವಿವರಿಸಿದ್ದಾರೆ. ಪ್ರತಿ ವ್ಯಕ್ತಿತ್ವಗಳು ನಮ್ಮ ಬದುಕಿಗೆ ಒಂದೊಂದು ಪಾಠವನ್ನು ಕಲಿಸುತ್ತೆ. ಗೆಳೆಯರೆ, ಒಂದೇ ವಿಡಿಯೋದಲ್ಲಿ ಆ ಎಲ್ಲ ಪಾತ್ರಗಳ ಬಗ್ಗೆ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮುಂದೆ ಇಂತಹ ವಿಡಿಯೋಗಳು ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮಹಾಭಾರತದಲ್ಲಿ ನಿಮಗೆ ಯಾವ ವ್ಯಕ್ತಿತ್ವ ಇಷ್ಟ ಮತ್ತು ಮುಂದಿನ ವಿಡಿಯೋ ಯಾರ ಬಗ್ಗೆ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ. ನಾವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅತ್ಯಂತ ಸಮೀಪದಲ್ಲಿದ್ದೀವಿ. ದಯವಿಟ್ಟು ನಮ್ಮ ಚಾನಲ್ನಲ್ಲಿರುವ ಇತರ ಆಸಕ್ತಿಕರ ವಿಡಿಯೋಗಳನ್ನು ಒಂದ್ಸಲ ನೋಡೋ ಮೂಲಕ ಹಾಗೂ ನಿಮ್ಮವರೊಂದಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡೋ ಮೂಲಕ ನಮ್ಮ ತಂಡಕ್ಕೆ ಬೆಂಬಲವಾಗಿ ನಿಲ್ಲಿ. ನಿಮ್ಮ ಪ್ರೀತಿಯನ್ನು ಪಡೆಯೋ ಅವಕಾಶವನ್ನು ನಮ್ಮಂಥವರಿಗೂ ನೀಡಿ. ಸನಾತನ ಪರಂಪರೆಯ ಕಥೆಗಳನ್ನು ಎಲ್ಲೆಡೆಗೆ ಮುಟ್ಟಿಸೋಣ. ಧನ್ಯವಾದಗಳು. ಜೈ ಶ್ರೀರಾಮ್.